ನಮಸ್ಕಾರ ಸ್ನೇಹಿತರೆ, ಸಾಮಾನ್ಯ ಕನ್ನಡ, ಅದರಲ್ಲಿ ಕನ್ನಡ ಸಾಹಿತ್ಯ ಮತ್ತು ಕವಿ ಕೃತಿಗಳ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಗ್ರೂಪ್ಸ್ ರಿಲೇಟೆಡ್ ಅದು ಕೆಇ ಆಗಲಿ, KPSC ಆಗಲಿ, FDA, SDA, KMF, DCC ಬ್ಯಾಂಕ್, ಸಾರಿ, ಎಲ್ಲ ಎಕ್ಸಾಮ್ಸ್ಗಳಲ್ಲೂ ಎಲ್ಲೆಲ್ಲಿ ಕನ್ನಡ ಇರುತ್ತೆ ನಿಮಗೆ ಅಲ್ಲಿ ಕೇಳ್ತಾನೆ. ಸೊ ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ತುಂಬ ಚೆನ್ನಾಗಿವೆ ಕ್ವಶನ್ಸ್ಗಳು. ಎಲ್ಲದರಲ್ಲೂ ಬಂದಿರತಕ್ಕಂಥ ಕ್ವಶನ್ಸ್ಗಳು ರಿಪೀಟೆಡ್ ಆಗಿ ಬರೋದು, ಈ ಥರ ಕೇಳೋ ರೀತಿ ಕೂಡ ಚೇಂಜ್ ಆಗ್ತಾ ಇದೆ. ನೋಡಿ, ನಾವು ಮಾಡಿರ್ತಕ್ಕಂಥ ಪ್ರೀವಿಯಸ್ ಅದು KA KPS ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ. ಇದನ್ನ ನಾವು ಈ ಪೇಪರ್ 2 ಇತ್ತೀಚೆಗೆ ಮಾಡಿರ್ತಕ್ಕಂಥ KA ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಮತ್ತೆ ನಿಮಗೆ DCC ಬ್ಯಾಂಕ್ಗೆ ಬಂದರೆ ಕೋಆಪರೇಟಿವ್ ಮೂವ್ಮೆಂಟ್ ಅಂತ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ, ಅಲ್ಲಿ ಕೂಡ ಸಿಗುತ್ತೆ. ಲಿಂಕ್ಗಳನ್ನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಬನ್ನಿ, ನಾನು ತಡ ಮಾಡಲ್ಲ, ನೋಡ್ತಾ ಹೋಗೋಣ. ಕವಿ ಕವಯತ್ರಿ ರಾಜಾಶ್ರಯ ನಡೆದೊರೆ ಪೊನ್ನ ವೀರಬಳ್ಳಾಳ ರನ್ನ ಮೂರನೇ ಕೃಷ್ಣ ಜನ್ನ ತೈಲಪ ಸಂಚಿವನ್ನಮ್ಮ ಚಿಕ್ಕ ದೇವರಾಜ ಒಡೆಯರ್. ಎಷ್ಟು ಆಯ್ಕೆಗಳು ಸರಿಯಾಗಿ ಹೊಂದಿಕೆಯಾಗಿವೆ? ಓಕೆ, ಅವನೇ ಮ್ಯಾಚ್ ಮಾಡಿಕೊಟ್ಟಿದ್ದಾನೆ. ಎಷ್ಟು ಪೇರು ಇಲ್ಲಿ ಕರೆಕ್ಟ್ ಆಗಿದೆ ಅಂತ ಹೇಳಿ. ಇದು ಈಸಿ ಕ್ವಶನ್, ತುಂಬಾ ಈಸಿ ಕ್ವಶನ್. ಪ್ರಮುಖವಾದ ಕವಿಗಳು, ಹಳೆಗನ್ನಡದ ಕವಿಗಳೇ ರನ್ನ, ಜನ್ನ, ಪಂಪ, ಪನ್ನ, ಇವ್ರ ಬಗ್ಗೆ ಗೊತ್ತಿರಲೇಬೇಕು ನಿಮಗೆ. ಓಕೆ, ಕವಿಗಳಿಗೆ ಸಂಬಂಧಪಟ್ಟಂತ ಥಿಯರಿ ಕ್ಲಾಸು, ಪ್ರಶ್ನೋತ್ತರಗಳು, ಮ್ಯಾರಥಾನ್ ಎಲ್ಲ ತುಂಬಾ ಮಾಡಿದ್ದೀವಿ. ಎಲ್ಲ ಲಿಂಕ್ಗಳನ್ನು ಕೊಡ್ತೀನಿ ಸ್ನೇಹಿತರೆ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ನೋಡಿ, ಪನ್ನ ಬಂದು ಎಲ್ಲಿ ರಾಷ್ಟ್ರಕೂಟರ ದೊರೆಯಲ್ಲಿ ಇರ್ತಾನೆ ಅಲ್ವಾ, ಯಾರು ಸರ್ ಅವರು? ಮೂರನೇ ಕೃಷ್ಣ. ಸೊ ಹಂಗಾರೆ ಈ ಆಪ್ಷನ್ ತಪ್ಪು. ರನ್ನ ಮೂರನೇ ಕೃಷ್ಣ ಆದ್ಮೇಲೆ ಈ ಆಪ್ಷನ್ ಕೂಡ ತಪ್ಪಾಗತ್ತೆ. ರನ್ನ ಎಲ್ಲಿರ್ತಾನೆ? ತೈಲಪ. ಸರ್ ಜನ್ನ ಎಲ್ಲಿರ್ತಾನೆ? ವೀರಬಳ್ಳಾಳ. ಈ ಆಪ್ಷನ್ ತಪ್ಪಾಯಿತು, 3 ತಪ್ಪು. ಸಂಚಿವನ್ನಮ್ಮ ಕರೆಕ್ಟ್ ಇದೆ, ಚಿಕ್ಕ ದೇವರಾಜ ಒಡೆಯರ್ ಇರತಕ್ಕಂಥದ್ದು. ಸೊ ಮೇಲಿನ ಒಂದೇ ಒಂದು ಆಯ್ಕೆ ಸರಿ. ಯಾವುದು ಸರ್? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಎರಡು, ವೀರಬಳ್ಳಾಳ ಯಾವ ದೊರೆ? ಹೊಯ್ಸಳರ ದೊರೆ. ನೋಡಿ, ಇದು ಯಾರ್ಯಾರ ಆಸ್ಥಾನ ಅಂತ ಗೊತ್ತಿರ್ಬೇಕು ನಿಮ್ಗೆ. ಪಂಪ ಬಂದು ಚಾಲುಕ್ಯ ಅರಿಕೇಸರಿ ಆಸ್ಥಾನ ಆಶ್ರಯದಾತ ಆಗಿರ್ತಾನೆ. ರನ್ನಾಗೂ ಕೂಡ ಚಾಲುಕ್ಯ 2ನೇ ತೈಲಪ ಚಕ್ರವರ್ತಿ ಅವನ ಆಶ್ರಯದಾತ ಆಗಿರ್ತಾನೆ. ಪೊನ್ನಾಗಿ ರಾಷ್ಟ್ರಕೂಟರ 3ನೇ ಕೃಷ್ಣ ಆಗಿರ್ತಾನೆ. ಹಾಗೆ ಹೊಯ್ಸಳ ವೀರಬಳ್ಳಾಳನ ಆಸ್ಥಾನದಲ್ಲಿ ಇರ್ತಾನೆ, ಹೊಯ್ಸಳ. ಇನ್ನು ಕುಮಾರವ್ಯಾಸ ಬಗ್ಗೆ ಗೊತ್ತಿದೆ, 2ನೇ ದೇವರಾಯನ ಆಸ್ಥಾನದಲ್ಲಿ ಇರ್ತಾನೆ. ಸೊ ವೆರಿ ಇಂಪಾರ್ಟೆಂಟ್. ಇದು ಬಿಟ್ಟು ನಾನು ಇನ್ನೊಂದಷ್ಟು ಕೊಡ್ತೇನೆ ಎಕ್ಸಾಮ್ ಅಲ್ಲಿ, ಅದೊಂದೇ ಕೇಳಲ್ಲ ನಿಮಗೆ. ನಾಗವರ್ಮನ್ ಕೇಳ್ಬೋದು. ಓಕೆ, ರಕ್ಕಸತಂಗ ಇನ್ನು ಬರ್ದಿರ್ತಕ್ಕ ಗ್ರಂಥ ಯಾವ ಕಾವ್ಯದಲ್ಲಿದೆ ಅಂತ ಕೂಡ ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೋಬಹುದು ತಾವು. ಓಕೆ, ಚಾಮುಂಡರಾಯ 2, ಹಾಗೆ ನಾಗಚಂದ್ರನ್ ಕೇಳ್ತಾರೆ, ನಾಗವರ್ಮ 2. ಸೊ ಒಂದಷ್ಟು ಪ್ರಮುಖವಾದದನ್ನ ಕೊಟ್ಟಿದ್ದೀನಿ, ಮತ್ತೆ ಅವ್ರು ಬರ್ದಿರ್ತಕ್ಕಂಥ ಗ್ರಂಥಗಳನ್ನು ಕೊಟ್ಟಿದ್ದೀನಿ, ಯಾವ ಒಂದು ಪ್ರಕಾರ ಅಂತಾನು ಕೊಟ್ಟಿದ್ದೀನಿ. ಮುಂದೆ ತಗೋತೀನಿ ಕ್ವಶನ್ಸ್ಗಳನ್ನ, ಯಾವ ಪ್ರಕಾರ ಅಂತ ಕೂಡ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಸೊ ಹಾಗಾಗಿ ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ಕೇಳಿದ ಸ್ನೇಹಿತರೆ, ವಿಕ್ರಮಾರ್ಜುನ ವಿಜಯ ಅಥವಾ ಆದಿಪುರಾಣ ಯಾವ ಪ್ರಕಾರದಲ್ಲಿದೆ ಅದು? ಓಕೆ, ಮಹಾಗ್ರಂಥಗಳು ಯಾವ ಪ್ರಕಾರದಲ್ಲಿದೆ ಅಂತ ಕೇಳಿದ್ದಾನೆ. ಅಂದ್ರೆ ಸಾಂಗತ್ಯದ, ಚಂಪು, ಷಟ್ಪದಿಯ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರೋಣ. ಕನ್ನಡದ ಆದಿಕವಿ ಪಂಪನ ಜೀವನ ವಿವರಿಸುವ ತಿಳಿಸು. ನೋಡಿ, ಈ ತರದ್ದು ಕನ್ನಡದಲ್ಲೂ ಕೇಳಬಹುದು, ಇತಿಹಾಸದಲ್ಲೂ ಕೇಳಬಹುದು. ಮೊನ್ನೆ ಕೂಡ ಕೇಳಿದ್ದ, ನಿಮಗೆ ಜ್ಞಾಪಕ ಇರಬೇಕು. ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಮಾಡಿದ್ದೆ, ಒಂದು ಪ್ರಶ್ನೆ ಕೂಡ ತಗೊಂಡಿದ್ದೆ. ಪ್ರೀವಿಯಸ್ ವಿಡಿಯೋಸ್ಗಳು ನೋಡಿದ್ರೆ ಕ್ವಶನ್ಸ್ ಗೊತ್ತಿರುತ್ತೆ. ಜೈನ ಮತ್ತು ಶ್ರೀ ವೈಷ್ಣವ ನಡುವಿನ ವ್ಯಾಜ್ಯಗಳನ್ನು ಬಗೆಹರಿಸಿದ ವಿವರನ್ನು ತಿಳಿಸುವ ಶಾಸನ. ಇದರಲ್ಲಿ ಈ ಶಾಸನಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ, ಜ್ಞಾಪಕ ಇದ್ರೆ ಗೊತ್ತಿರುತ್ತೆ. ಸೊ ಅವರು ನೋಡಿದ್ರೆ ಪ್ರೀವಿಯಸ್ ಇದೆಲ್ಲ ಆನ್ಸರ್ ಮಾಡ್ಬೋದಾಗಿತ್ತು. ಸೊ ಇದೇನಿದೆ, ಕನ್ನಡ ಆದಿಕವಿ ಪಂಪನ ಬಗ್ಗೆ ಇರ್ತಕ್ಕಂಥದ್ದು ಯಾವುದು? ಆಂಧ್ರ ಪ್ರದೇಶದ ಕುರ್ಕ್ಯಾಲ ಅನ್ನೋ ಪ್ಲೇಸ್ ಅಲ್ಲಿ ಇರ್ತಕ್ಕಂಥದ್ದು ಕುರ್ಕ್ಯಾಲ ಶಾಸನ. ಇಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ನಲ್ಲ, ಇಲ್ಲಿ 2 ಇಂಪಾರ್ಟೆಂಟ್. ಒಂದು ಪಂಪನ ಬಗ್ಗೆ, ಮತ್ತೆ ಈ ಜೈನ ವೈಷ್ಣವರ ಬಗ್ಗೆ ನೋಡೋದಾದ್ರೆ, ಶ್ರವಣ ಬೆಳದ ಬುಕ್ಕರಾಯ ಶಾಸನ. ಈ ಕ್ವಶನ್ಗೆ ಆನ್ಸರು ಶ್ರವಣ ಬೆಳವದ ಬುಕ್ಕರಾಯನ ಶಾಸನ. ಸೊ ಇಲ್ಲಿ ಏನಾಗ್ತಾ ಇರತ್ತೆ, ಜೈನರಿಗೂ ಮತ್ತು ವೈಷ್ಣವರಿಗೂ ಜಗಳ ಆದಾಗ ಇದ್ರ ಬಗ್ಗೆ ಬುಕ್ಕರಾಯನ ಹತ್ರ ಹೋಗ್ತಾರೆ ಜೈನರು. ಅವನು ಕೂತ್ಕೊಂಡು ಬಗೆಹರಿಸ್ತಾನೆ ಇದನ್ನ. ಅದು ಈ ಶಾಸನದಲ್ಲಿ ಇದೆ. ಇನ್ನು ಗಂಗಾಧರಂ ಶಾಸನ ಅಂತ ಕರಿತೀವಿ, ಅಥವಾ ಕುರ್ಕ್ಯಾಲ ಶಾಸನ, ಅಥವಾ ಜಿನವಲ್ಲಭ ಶಾಸನ ಅಂತ ಕೂಡ ಕರಿತೀವಿ. ಇದು ಆದಿಕವಿ ಪಂಪನ ತಮ್ಮ ಜಿನವಲ್ಲಭನು ಆಂಧ್ರ ಪ್ರದೇಶದ ಕರೀಂನಗರ ಜಿಲ್ಲೆಯ ಕುರ್ಕ್ಯಾಲ ಎಂಬಲ್ಲಿ ಇವನ ಸಿಕ್ಕಿದೆ. ಅದು ಪಂಪನ ಜೀವನ ಚರಿತ್ರೆಯನ್ನು ತಿಳಿಸುತ್ತೆ. ಓಕೆ, ಸೊ ದಿಸ್ ಇಲ್. ಇನ್ನು ಹಳೇಬೀಡು ಗರುಡ ಸ್ತಂಭ ಶಾಸನ, ಕುವರ ಲಕ್ಷ್ಮಣ ಅವ ವೀರ ಗರುಡರ ಆಳವಾದ ಶೌರ್ಯ ತ್ಯಾಗವನ್ನು, ಇದು ಕೂಡ ಕೇಳಿದ್ದಾನೆ ನಮ್ಮ ಎಕ್ಸಾಮ್ ಅಲ್ಲಿ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಫೈನ್. ಸೊ ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ.
ಈ ಕೆಳಗಿನ ಯಾವ ಕೃತಿ ಕೆ.ಎಸ್. ನರಸಿಂಹಸ್ವಾಮಿ ಅವರ ರಚಿತವಾಗಿರುವುದಿಲ್ಲ? ಸೊ ನೆಗೆಟಿವ್ ಸ್ಟೇಟ್ಮೆಂಟ್. ಓಕೆ, ನೆಗೆಟಿವ್ ಸ್ಟೇಟ್ಮೆಂಟ್ ಇದು ವೆರಿ ಇಂಪಾರ್ಟೆಂಟು. ಕೆ.ಎಸ್. ನರಸಿಂಹಸ್ವಾಮಿ ಬಗ್ಗೆ ತುಂಬಾ ಕ್ವಶನ್ಸ್ ಬರ್ತಾ ಇದೆ. ಮೊನ್ನೆ ಕೂಡ ಬೇರೆ ಬೇರೆ ಎಕ್ಸಾಮ್ ಕೆ.ಎಲ್ಲಿ, ಟಿ.ಸಿ.ಸಿ ಬ್ಯಾಂಕಲ್ಲಿ ಎಲ್ಲ ಕಡೆ ಕೇಳಿದ್ದ. ಓಕೆ, ಒಂದು ಇದರಲ್ಲಿ ಇಲ್ಲ, 4 ಕೃತಿಲಿ ಯಾವುದು? ಯಾವುದಿಲ್ಲ ಸರ್? ಅಂಜು ಮಲ್ಲಿಗೆಲೆ ಅನ್ಕೋತೀನಿ ಸರ್. ಯಾರು ಇದು ಬರ್ದಿದ್ದು? ಗಿರೀಶ್ ಕಾರ್ನಾಡ. ದುಂಡು ಮಲ್ಲಿಗೆ, ಮೈಸೂರು ಮಲ್ಲಿಗೆ ಅಂತ ಗೊತ್ತಿರುತ್ತೆ. ಇವೆರಡಲ್ಲಿ ಕನ್ಫ್ಯೂಸ್ ಆಗುತ್ತೆ ತುಂಬಾ ಜನಕ್ಕೆ. ಮೈಸೂರು ಮಲ್ಲಿಗೆ ಫೇಮಸ್ ಆದ ಕವನ ಸಂಕಲನ ಗೊತ್ತಿರಲಿ. ದುಂಡು ಮಲ್ಲಿಗೆ ಕೂಡ, ದೀಪದ ಮಲ್ಲಿಗೆ ಕೂಡ. ನಾನು ಲಿಸ್ಟೇ ಕೊಟ್ಬಿಡ್ತೇನೆ. ಆಯ್ದ ಕವನಗಳು, ಅದರಲ್ಲಿ ನಿಮಗೆ ದೀಪನ ಬಲ್ಲಿ ಕವನಗಳು ಇದು. ಓಕೆ, ಆಯ್ದ ಕವನಗಳು. ಇನ್ನು ಇವ್ರ ಬಗ್ಗೆ ಹೇಳಿದ್ರೆ ಪ್ರೇಮ ಕವಿ, ಪ್ರೀತಿ ವಿರಹ, ಸರಳ, ಈ ತರದೆಲ್ಲ ಬರೆದಿರ್ತಕ್ಕಂಥವ್ರು. ಕೇರ್ಪೇಟೆ, ಮಂಡ್ಯ ಜಿಲ್ಲೆಯಲ್ಲಿ ಹುಟ್ಟಿದ್ದವರು. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅವ್ರ ಬಗ್ಗೆ ಕೇಳ್ತಾನೆ ಇರ್ತಾನೆ. ಅದರಲ್ಲಿ ಅನುವಾದಗಳು ಕೊಟ್ಟಿದ್ದೀನಿ. ಇಲ್ಲಿ ದೀಪದ ಮಲ್ಲಿ ಅಂತಕ್ಕಂಥದ್ದು ಆಯ್ದ ಕವನ. ಇನ್ನು ಅವ್ರ ಪ್ರಮುಖ ಕೃತಿ ಏನಿದೆ, ಮೈಸೂರು ಮಲ್ಲಿಗೆ ಮೊದಲ ಕವನ ಸಂಕಲನ. ಅವರು ತುಂಬಾ ಜನಪ್ರಿಯತೆ ಇರ್ತಕ್ಕಂಥದ್ದು. ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತೆರೆದು ಬಾಗಿಲಿಗೆ ಬಂದಿದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗೆ ಪಂಪ ಪ್ರಶಸ್ತಿ ಕೂಡ ಬಂದಿದೆ. ದುಂಡು ಮಲ್ಲಿಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ದುಂಡು ಮಲ್ಲಿಗೆ ಪಂಪ ಪ್ರಶಸ್ತಿ ಕೂಡ ಬಂದಿದೆ. ಸೊ ದುಂಡು ಮಲ್ಲಿಗೆ ಬಿಟ್ಟು ಅವ್ರಿಗೆ ತುಂಬಾ ಪ್ರಶಸ್ತಿಗಳು ಬಂದಿದೆ. ಇನ್ನೊಂದು ಯಾವ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂತಂದ್ರೆ ಯಾವ್ದು ಸರ್ ಅವ್ರದ್ದು? ದೀಪದ ಮಲ್ಲಿ. ನಾ ಹೇಳಿದೆ ಮೈಸೂರು ಮಲ್ಲಿಗೆ, ದುಂಡು ಮಲ್ಲಿಗೆ, ಇವೆಲ್ಲ ಕವನ ಸಂಕಲನ. ಓಕೆ, ಆಯ್ತಾ? ಇನ್ನು ಅವ್ರಿಗೆ ಬಂದಿರ್ತಕ್ಕಂಥ ಪ್ರಶಸ್ತಿಗಳಲ್ಲಿ ಕೊಟ್ಟಿದ್ದೀನಿ. ಯಾವ್ದು ಬಂದಿದೆ ಅಂತ ಒಂದ್ಸಲ ನೋಡ್ಕೊಳ್ಳಿ. ಇನ್ನು ಅಂಜು ಮಲ್ಲಿಗೆ ಬಂದು ಗಿರೀಶ್ ಕಾರ್ನಾಡ್ ಅವರು. ಇಂಗ್ಲೆಂಡ್ ನಲ್ಲಿ ನಡೆದ ನಿಜ ಘಟನೆ ಆಧರಿಸಿ ಅವರು ಇದನ್ನ ಚಿತ್ರಣ ಮಾಡತಕ್ಕಂಥ ಒಂದು ನಾಟಕ ಅದು. ಸೊ ಹಂಗಾಗಿ ಅದು ಇದಕ್ಕೆ ಕೆ.ಎಸ್. ನರಸಿಂಹಸ್ವಾಮಿ ಅವ್ರದ್ದಲ್ಲ. ಸೊ ಈ 3 ಕೂಡ ಕರೆಕ್ಟ್. ಒಂದು ತಪ್ಪು ಯಾವ್ದು ಅಂತ ಕೇಳಿರೋದು ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಫೈನ್, ನೋಡ್ಕೊಳ್ಳಿ, ಇವೆಲ್ಲ ಬೇಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್, ಮೂಕನಾಗಬೇಕು ಜಗದಳು ಜ್ವಾಕ್ ನೋಡಿ, ಇಲ್ಲಿ ಜ್ವಾಕ್ಯಾಗಿರಬೇಕು ಅಂತೇನಿದೆ, ಒಂದು ರೀತಿ ಇದು ಉತ್ತರ ಕನ್ನಡ ಕಡೆ ಮಾತಾಡ್ತಾರೆ ಈ ರೀತಿ ಪದಗಳು ಅಂತ ಹೇಳ್ಬೋದು. ಅವಾಗ ತುಂಬಾ ಜನ ಇಲ್ಲಿ ಏನಾಗುತ್ತೆ, ನಿಜಗುಣ ಶಿವನು ಹೋಗಿರ್ಬೇಕಾದ್ರು ಹಾಕ್ತಾರೆ, ಶಿಶುನಾಳ ಶರೀಫರ್ನು ಹಾಕ್ತಾರೆ. ಅದ್ರ ರೈಟ್ ಆನ್ಸರ್ ಕಡೆಕೊಳ ಮಡಿವಾಳಪ್ಪನವರು. ಮಡಿವಾಳೇಶ್ವರ ಅಂತಾನು ಕೂಡ ಕರೀತಾರೆ ಅವ್ರನ್ನ. 18-19ನೇ ಶತಮಾನದಲ್ಲಿದ್ದ ಪ್ರಸಿದ್ಧ ತತ್ವಪದ ರಚಿಸಿದ ಇವರು ಸಂತ. ಓಕೆ, ಕಲಬುರಗಿ ಜಿಲ್ಲೆ ಯಡ್ರಾಮಿ ತಾಲೂಕಿನ ಕಡಕೋಳ ಗ್ರಾಮದಲ್ಲಿ ನೆಲೆಸಿದ್ದ ಇವರು. ಅದಕ್ಕೆ ಕಡಕೋಳ ಈ ಕಡಕೋಳ ಅಂತಕ್ಕಂಥದ್ದು ಮೈಸೂರು ಹತ್ರನೂ ಇದೆ, ನಂಜನಗೂಡು ಹತ್ರ ಬರುತ್ತೆ. ಸೊ ಅದು ಅಂದ್ಕೊಂಡು ತುಂಬಾ ಜನ ಕನ್ಫ್ಯೂಸ್ ಆಗ್ಬಿಡಿ. ಇಟ್ ಈಸ್ ಇನ್ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಕಡಕೋಳ ಗ್ರಾಮದಲ್ಲಿ ನೆಲೆಸಿದ್ದ ಇವರು, 18ನೇ ಶತಮಾನದವರು. ಓಕೆ, ಸೊ ಅರ್ಥ ಆಗ್ತಿದೆಯಲ್ಲ? ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ. ಇಲ್ಲಿ ಕೂಡ ಕವಿ ಮತ್ತು ಅವರಿಗಿದ್ದ ಬಿರುದುಗಳು ಕೊಟ್ಟಿದ್ದಾರೆ. ಯಾವುದು ಹೊಂದಾಣಿಕೆಯಾಗಿಲ್ಲ ಹೇಳಬೇಕು. ಹೇಗೆ ನೆಗೆಟಿವ್ ಸ್ಟೇಟ್ಮೆಂಟ್. ಓಕೆ, ಅಂದ್ರೆ ಬಿರುದುಗಳು, ಇದು ಕನ್ನಡದ ಬಿರುದುಗಳು ಗೊತ್ತಿರಬೇಕಲ್ವಾ. ಇವೆಲ್ಲ ಲಿಸ್ಟುಗಳು ಕೊಟ್ಟಿದ್ದೀನಿ ತುಂಬಾ ಪ್ರೀವಿಯಸ್ ವಿಡಿಯೋಗಳಲ್ಲಿ, ಕ್ವಶನ್ಸ್ಗಳಲ್ಲಿ ಕವರ್ ಮಾಡಿ ನೋಡಿರ್ತೀರಾ ತಾವು ಅನ್ಕೋತೀನಿ. ಹೇಳ್ತೀರಾ? ನೋಡಿ, ಇದು ಗೊತ್ತು, ಷಟ್ಪದಿ ಬ್ರಹ್ಮ ರಾಘವಾಂಕ, ಇದಂತೂ ಕರೆಕ್ಟ್ ಇದೆ. ರೂಪಕ ಸಾಮ ಚಕ್ರವರ್ತಿ ಕೋಮ, ಇದಂತೂ ಓದೇ ಇರ್ತೀರ ಸರ್. ಇವೆಲ್ಲ ಬೇಸಿಕ್ಸ್. ಅಂದ್ರೆ ತುಂಬಾ ಡಿಫಿಕಲ್ಟಿ ಗೊತ್ತಿಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ ಬಂದಿದ್ದೀರಾ ಅಂದ್ರೆ ಇದೆಲ್ಲ ಬೇಸಿಕ್ಸ್, ಇವೆಲ್ಲ ನಿಮಗೆ ಫಸ್ಟ್ ಸಿಗದೆ ಇಂಥವು. ಓಕೆ, ನಾವು ಇದು ಬಿಟ್ಟು ಇನ್ನು ಡೀಪ್ ಆಗಿ ಹೋಗ್ತೀವಿ ಅಲ್ವಾ. ಇದರಲ್ಲಿ ನಾವು ಪ್ರಶ್ನೋತ್ತರಗಳ ಸೀರೀಸ್ ಅಲ್ಲಿ, ಥಿಯರಿ ಕ್ಲಾಸ್ಗಳು ಡೀಪ್ ಆಗಿ ಹೋಗ್ತೀವಿ. ಎಸ್, ಏನು ಗೊತ್ತಿಲ್ಲ, ಸ್ಟಾರ್ಟಿಂಗ್ ಬಂದಿದ್ರೆ ಅಂದ್ರೆ ನಿಮ್ಗೆ ಯಾವುದೇ ಒಂದು ತೆಗೆದ್ರು ಕೂಡ ಇವುಗಳು ಸಿಗ್ತಾವೆ. ಇದಂತೂ ಗೊತ್ತಿರುತ್ತೆ ನಿಮಗೆ. ಸೊ ಇವೆರಡು ಕರೆಕ್ಟ್ ಇದೆ. ಹಾಗಾದ್ರೆ ಯಾವ ತಪ್ಪು ಇಲ್ಲಿ ನೋಡಿದ್ರೆ ಹೊಂದಾಣಿಕೆ ಯಾಗಿಲ್ಲ ಕೇಳಿರೋದು. ಅಂದ್ರೆ ಯಾವ್ದು 4ಅಲ್ಲಿ ಒಂದು ತಪ್ಪಿದೆ ಅಂತ ಅರ್ಥ ಆಯ್ತು. ಉಪಮಲೋಲ, ಲಕ್ಷ್ಮೀಶ, ಎಸ್ ಕರೆಕ್ಟ್. ಹಂಗಾರೆ ಇದು ತಪ್ಪು. ಓಕೆ, ಉಪಮಲೋಲ ಅಂತ ಯಾಕೆ ಕರಿತೀವಿ ಹೇಳ್ತೀರಾ? ಕರ್ನಾಟಕ ಕವಿ ಚೂತವನ ಚೈತ್ರ. ಚೂತವನ ಅಂದ್ರೆ ಮಾವಿನ ಕಾಯಿ ವನ ಅಂತ, ಮಾವಿನ ಹಣ್ಣಿನ ಒಂದು ತೋಟ ಅಂತ. ಚೈತ್ರ ಅಂದ್ರೆ ಒಂಥರ ವಸಂತ ಕಾಲ ಅಂತ. ಇವರು ಒಂದು ಬಡಿತಾ ಇದ್ರೆ ಹೆಂಗಿರ್ತೈತೆ ಅಂದ್ರೆ ಅವ್ರದ್ದು ಮಾವಿನ ತೋಟ ಹೆಂಗೆ ಚಿಗುರುತ್ತೆ ವಸಂತ ಕಾಲದಲ್ಲಿ ಅನ್ನೋ ರೀತಿ. ಇದು ಯಾರು ಕರಿತೀವಿ ಇವ್ರಿಗೆ? ಇವರು ಲಕ್ಷ್ಮೀಶ. ಓಕೆ, ಅಮೋಘ ವರ್ಷ ನೃಪತುಂಗ ಅಲ್ಲ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಇದು ಮ್ಯಾಚ್ ಆಗಲ್ಲ, ಇನ್ನೆಲ್ಲ ಮ್ಯಾಚ್ ಆಗುತ್ತೆ. ಉಪಮಲೋಲ ಅಂದ್ರೆ ಆದಿಕವಿ ಕನ್ನಡದ ಲಕ್ಷ್ಮೀಶ. ಓಕೆ, ಅವರ ಕಾವ್ಯಕ್ಕೆ ವಿಶೇಷ ಮೆರುಗು, ಉಪಮಾಲಂಕರಣ ಮತ್ತೆ ಅದಕ್ಕೆ ಉಪಮಲೋಲ ಅಂತ ನಾವು ಯೂಸ್ ಮಾಡ್ತೀವಿ. ಅದೇ ತರ ನಾವು ಇವ್ರನ್ನ ತಗೊಂಡ್ರು, ಯಾರು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಏನ್ ಕರಿತೀವಿ. ಸೊ ಯಾಕೆ ಹಂಗ್ ಕರಿತೀವಿ ಹೇಳ್ತೀರಾ? ಎಸ್, ಯಾಕೆ ಕರಿತೀವಿ? ಇದು ಗೊತ್ತಿರತ್ತೆ ನಿಮ್ಗೆ. ಷಟ್ಪದಿ ಬ್ರಹ್ಮ ರಾಘವಾಂಕ ಕರಿತೀವಿ. ಷಟ್ಪದಿಯಲ್ಲಿ ಅವರು ತುಂಬಾ ಪ್ರಸಿದ್ಧ. ಅದರಲ್ಲಿ ಅವರು ಛಂದಸ್ಸಿನಲ್ಲಿ ಅವರು ಕಾವ್ಯಗಳನ್ನು ರಚಿಸಿರ್ತಾರೆ. ಓಕೆ, ಅದರಲ್ಲೂ ಮುಖ್ಯವಾಗಿ ವಾರ್ಧಕ ಷಟ್ಪದಿ. ಓಕೆ, ಸೊ ಹಾಗಾಗಿ ರಾಘವಾಂಕ ಷಟ್ಪದಿ ಬ್ರಹ್ಮ ಅಂತ ಕರಿತೀವಿ ಅಲ್ವಾ ಸರ್?
ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಯಾಕೆ ಕರಿತೀವಿ? ಅಲಂಕಾರಗಳನ್ನ ಹೆಚ್ಚಾಗಿ, ರೂಪಕ ಅಂದ್ರೆ ಅವ್ರು ಬರೆದಿರ್ತಕ್ಕಂಥ ಇದು ಒಂದು ರೀತಿ ರೂಪಕ ಅಂದ್ರೆ ಹೋಲಿಸಿ ಜಾಸ್ತಿ ಬರೆದಿರ್ತಾರೆ ಅವರು. ಯಾರೋ ಕುಮಾರವ್ಯಾಸ. ಸೊ ಹಾಗಾಗಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ. ಇನ್ನು ಕರ್ನಾಟಕದ ನಿಮ್ಗೆ ಆಗ್ಲೇ ಹೇಳಿದೆ, ಕರ್ನಾಟಕ ಕವಿ ಚೂತವನ ಚೈತ್ರ ಲಕ್ಷ್ಮೀಶ. ಓಕೆ, ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಅವರಷ್ಟು ಶಬ್ದಾಲಂಕಾರ, ಶೃಂಗಾರ, ರಸಭರಿತ ಕಾವ್ಯ ಶೈಲಿಗಳನ್ನ ಮಾಡ್ತಾರೆ. ಯಾಕಂದ್ರೆ ಮಾವಿನ ತೋಟಕ್ಕೆ ವಸಂತ ಕಾಲವಿದ್ದಂತೆ ಅವರು ಕಾವ್ಯವೆಂಬುದು ವರ್ಣಿಸ್ತಾ ಇದ್ರೆ ಆ ರೀತಿ ಇರುತ್ತೆ ಅಂತ ಹೇಳಿ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಸರ್, ಇದೆಲ್ಲ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟು. ಇನ್ನು ಅಮೋಘ ವರ್ಷ ನೃಪತುಂಗ ನಿಮ್ಗೆ ಗೊತ್ತಿದೆ, ಶ್ರೀ ವಿಜಯನ ಕಾಲದಲ್ಲಿ ಒಂದು ಅಲ್ಲಿ ಬರೆದ ಕವಿರಾಜ ಮಾರ್ಗದ ಟೈಮಲ್ಲಿ ಇರ್ತಕ್ಕಂಥವ್ರು. ಅವ್ರಿಗೆ ಅತಿಶಯ ಧವಳ, ವೀರನಾರಾಯಣ, ರಟ್ಟ ಮಾರ್ತಾಂಡ ಅಂತೆಲ್ಲ ಶ್ರೀವಲ್ಲಭ ಅಂತ ಬಿರೋದಿತ್ತು. ಇನ್ನು ಅದು ಬಿಟ್ಟು ಬೇರೆ ಬೇರೆ ಕೇಳ್ಬೋದು. ವರಕವಿ ಅಂದ್ರೆ ಯಾರು? ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಚಲಿಸುವ ವಿಶ್ವಕೋಶ ಯಾರು? ಚಲಿಸುವ ನಿಘಂಟು ಯಾರು? ಓಕೆ, ಕೆ ಶಿವರಾಮ್ ಕಾಲದ DL ನರಸಿಂಹಾಚಾರ್ಯ ಆಗಿರ್ಬೋದು. ಓಕೆ, ಅಭಿನವ ಭೋಜರಾಜ ಯಾರು? ಥಾನ ಚಿಂತಾಮಠಿ ಯಾರು? ನಾಡೋಜ ಯಾರು? ಓಕೆ, ರಸ ಋಷಿ ಯಾರು? ಕನ್ನಡ ಕುಲ ಪುರೋಹಿತ ಯಾರು? ಕನ್ನಡ ಶೇಕ್ಸ್ಪಿಯರ್. ಇವೆಲ್ಲ ತಿಳ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಒಂದಷ್ಟು ಇಂಪಾರ್ಟೆಂಟ್ ಕೊಟ್ಟಿದ್ದೀನಿ ಇಲ್ಲಿ. ಓಕೆ, ಕರ್ನಾಟಕ ಪ್ರಹಸನ ಪಿತಾಮಹ ಯಾರು? TP ಕೈಲಾಸಂ. ಇಲ್ಲೂ ಇದೆ ಕರ್ನಾಟಕ ಶಾಸನಗಳ ಪಿತಾಮಹ, ಇದು ಪದೇ ಪದೇ ಕೇಳ್ತಾ ಇರ್ತಾನೆ. ಓಕೆ, ಸಣ್ಣ ಕಥೆಗಳ ಜನಕ ಯಾರು? ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಸಂತಕವಿ ಪೂತಿನ. ತ್ರಿಪದಿ ಚಕ್ರವರ್ತಿ ಸರ್ವಜ್ಞ. ಕಾದಂಬರಿ ಪಿತಾಮಹ ಗಳನಾಥ. ಕನ್ನಡ ದಾಸಯ ಶಾಂತಕವಿ. ಓಕೆ, ಸೊ ಇವೆಲ್ಲ ನೋಡ್ಕೊಳ್ಳಿ ಸ್ನೇಹಿತರೆ, ತುಂಬಾ ಇಂಪಾರ್ಟೆಂಟ್ ಇದು. ಕನ್ನಡ ಸೇನೆ ಯಾರು? ಕೃಷ್ಣಶಾಸ್ತ್ರಿ ಅವರು. ಓಕೆ, ಅರ್ಥ ಆಗ್ತಿದೆಲ್ಲ ನಾನು ಹೇಳ್ತಾರೆ ನೋಡಿ. ಒಂದಕ್ಕೆ ನಾವು ತುಂಬಾ ಡೀಟೇಲ್ ಆಗಿ ಕೊಡ್ತೀವಿ, ಇವೆಲ್ಲ ನಿಮಗೆ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೇನೆ. ಈ ಕೆಳಗಿನ ಯಾವ ಕವಿ ಲೇಖಕ ಜ್ಞಾನಪೀಠ ಪ್ರಶಸ್ತಿ? ಅಲ್ಟಿಮೇಟ್ ಕ್ವಶನ್ ಕೇಳಿದ್ದಾನೆ ಇದನ್ನ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿಗೆ ಭಾಜರಾಗಿದ್ದಾರೆ. ಅಂದ್ರೆ ಇಲ್ಲಿ ಕುವೆಂಪು, ಧಾರಾಬೇಂದ್ರ, ಶಿವರಾಮ್ ಕಾರಂತರು, ಕಂಬಾರರನ್ನು ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲರಿಗೂ ಈ ಜ್ಞಾನಪೀಠ, ಕೇಂದ್ರ ಸಾಹಿತ್ಯ, ಪಂಪ ಮೂರು ಬಂದಿರತಕ್ಕಂಥವ್ರು ಯಾರು ಅಂತ ಕೇಳಿರೋದು. ಕುವೆಂಪು ಬಂದಿದೆ ಸರ್, ಕಣ್ಮುಚ್ಕೊಂಡು ಹಾಕಿ. ಧಾರಾಬೇಂದ್ರಗೆ ಜ್ಞಾನಪೀಠ ಬಂದಿದೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಂದಿದೆ. ಪಂಪ ಪ್ರಶಸ್ತಿ ಇವರಿಗೆ ಬಂದಿದ್ಯಾ? ಪಂಪ ಬಂದಿಲ್ಲ ಇವರಿಗೆ. ಶಿವರಾಮ್ ಕಾರಂತರಿಗೆ ಬಂದಿದೆ ಎಲ್ಲ, ಜ್ಞಾನಪೀಠ, ಕೇಂದ್ರ ಸಾಹಿತ್ಯ ಅಂಡ್ ಪಂಪ ಪ್ರಶಸ್ತಿ. ಚಂದ್ರಶೇಖರ ಕಂಬಾರವ್ರಿಗೂ ಬಂದಿದೆ. ಸೊ 1, 3, 4 ಇಸ್ ದ ರೈಟ್ ಆನ್ಸರ್. ನಾನು ಲಿಸ್ಟೇ ಕೊಟ್ಬಿಡ್ತೀನಿ ನಿಮಗೆ. ಪುರಸ್ಕೃತರು 1955ರಿಂದ ಕುವೆಂಪು ಅವರಿಗೆ ಸಾಹಿತ್ಯ ಅಕಾಡೆಮಿ, ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಹಿಡಿದು. ಯಾಕೆ ಈ ಕ್ವಶನ್ ಇಂಪಾರ್ಟೆಂಟು? ಈಗ 2025ರಲ್ಲಿ ನಿಮಗೆ 25ರ ಒಂದು ಸಾಹಿತ್ಯ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಘೋಷಣೆ ಆಯಿತು. ನಮ್ಮ ಒಂದು ಇದು ನೋಡಿದ್ದೀರಾ? ಯಾವುದು 2025 ಯಾವ ಘೋಷಣೆ ಆಗಿದ್ದು? ಅಲ್ಲ, ಮಾರ್ಚ್ ಮಂತ್ಲಿ ಕರೆಂಟ್ ಅಫೇರ್ ನೋಡಿದ್ದೀರಾ ಯಾರು? ನಾವು ಮಾಡಿರ್ತಕ್ಕಂಥದ್ದು ಅಲ್ಲಿ ಕೊಟ್ಟಿದ್ದೀನಿ. ಕೇಳ್ತಾನೆ, ಒಂದೇ ಸಿಬರಿಯಲ್ಲಿ ಗೊತ್ತಿರಬೇಕು, ಹೇಳಿ ನೋಡೋಣ ಯಾರು ಅಂತ. ನೋಡಿದ್ರೆ ನೀವು ಆನ್ಸರ್ ಮಾಡ್ತೀರಾ. ಏನಿದೆ 2-3 ದಿನ ಆಗಿಲ್ಲ ನಾವು ಇದು ಅಪ್ಲೋಡ್ ಮಾಡಿ ಅಲ್ವಾ ಸರ್? ಗೊತ್ತಿರಬೇಕು, ಹೇಳಿ ನೋಡೋಣ. ಓಕೆ, ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಕೇಂದ್ರ ಸಾಹಿತ್ಯ ಅಕಾಡೆಮಿ 2024ರಲ್ಲಿ ಪ್ರೊಫೆಸರ್ KV ನಾರಾಯಣ, ನುಡಿಗಳ ಅಳಿವು ಅಂತ ವಿಮರ್ಶೆ. ಓಕೆ, 24 ಲಾಸ್ಟ್, ಇದು 23 ತೋರಿಸ್ತೀನಿ, 25 ತೋರಿಸ್ತೀನಿ. ಈಗ ಅನೌನ್ಸ್ ಆಗಿದೆ ರೀಸೆಂಟ್ ಆಗಿ. ಯಾರು ಹೇಳಿ ನೋಡೋಣ? ಹಿಂಟ್ ಕೊಡ್ಲಾ? ಸಣ್ಣ ಕಥೆಗಳು ಬರೆದಿರ್ತಕ್ಕಂಥದ್ದು. ಅಮರೇಶನ್ ನುಗಡೋಣಿ, ದಡ ಸೇರಿಸು ತಂದೆ ಎಂಬ ಸಣ್ಣ ಕಥೆಗಳಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಿಕ್ಕಿದೆ ಕನ್ನಡದಲ್ಲಿ. 2023ರಲ್ಲಿ ಲಕ್ಷ್ಮೀಶ ತೋಳ್ಪಾಡಿ ಅನ್ನೋರಿಗೆ ಸಿಕ್ಕಿದೆ ಮಹಾಭಾರತ ಅನುಸಂಧಾನ ಭಾರತ ಯಾತ್ರೆ ಎಂಬ ಪ್ರಬಂಧಕ್ಕೆ. ಇಲ್ಲಿ ವಿಶೇಷವಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಪ್ಪ ಮಗ ಇಬ್ಬರಿಗೆ ಸಿಕ್ಕಿರೋದು ಯಾರು? ಕುವೆಂಪು ಮತ್ತೆ KP ಪೂರ್ಣಚಂದ್ರ ತೇಜಸ್ವಿ ಸಿಕ್ಕಿದೆ. DV ಗುಂಡಪ್ಪ ಮತ್ತೆ BGL ಸ್ವಾಮಿ ಅವ್ರಿಗೆ ಸಿಕ್ಕಿದೆ. ಓಕೆ, ಇದೊಂದು ವಿಶೇಷ ಇದರಲ್ಲಿ. ನಾನು ಹೇಳ್ತಾ ಇರೋದು ಅರ್ಥ ಆಗ್ತಿದಿಲ್ಲ ಸ್ನೇಹಿತರೆ. ಜ್ಞಾನಪೀಠ ಅಂತ ಗೊತ್ತಿರುತ್ತೆ ನಿಮಗೆ, 4 ಜನಕ್ಕೂ ಇದೆ. ಇನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಈ 4 ಜನಕ್ಕೂ ಸಿಕ್ಕಿದೆ. ಪಂಪ ಪ್ರಶಸ್ತಿ ಮತ್ತೆ ದಾರಾಬೇಂದ್ರೆಗೆ ಸಿಕ್ಕಿಲ್ಲ. ನಾನು ಅದನ್ನು ತೋರಿಸ್ತೀನಿ. ಪಂಪ ಪ್ರಶಸ್ತಿ ಕೂಡ, ಪಂಪ ಪ್ರಶಸ್ತಿ ನೋಡೋದಾದ್ರೆ 1987ರಲ್ಲಿ ಸ್ಥಾಪನೆ ಆಯಿತು. ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆ ನೀಡಿದ ಸಾಹಿತಿಗಳಿಗೆ ಅತ್ಯುನ್ನತ ಗೌರವ ಪಂಪ ಪ್ರಶಸ್ತಿ ಕೊಡ್ತಾರೆ. ಕುವೆಂಪು ಅವರಿಂದ ಫಸ್ಟ್ ಸ್ಟಾರ್ಟ್ ಆಗಿ ಲೇಟೆಸ್ಟ್ ಆಗಿ 2024ರಲ್ಲಿ ಡಾಕ್ಟರ್ BA ವಿವೇಕ ರೈ, ದಕ್ಷಿಣ ಕನ್ನಡ ಜಿಲ್ಲೆ, ಇವ್ರಿಗೆ ಸಿಕ್ಕಿರತಕ್ಕಂಥದ್ದು. ಓಕೆ, ಇದರಲ್ಲಿ ನೋಡಿದ್ರೆ ನಿಮಗೆ ದಾರಾಬೇಂದ್ರೆಗಳಿಲ್ಲ. ಕಾರಂತರಿದ್ದಾರೆ, ಕಂಬಾರ್ ಇದ್ದಾರೆ. ಚಂದ್ರಶೇಖರ್ ಪಾಟೀಲಲ್ಲಿ ಚಂದ್ರಶೇಖರ್ ಕಂಬಾರರು ನೋಡಿ, ಕಂಬಾರ್ ಇದ್ದಾರೆ. ಓಕೆ, ಇಲ್ಲಿ ದಾರಾಬೇಂದ್ರೆ ಇಲ್ಲ ನೋಡಿ, ದಾರಾಬೇಂದ್ರೆ ಪಂಪ ಪ್ರಶಸ್ತಿ ಸಿಕ್ಕಿಲ್ಲ. ಓಕೆ, ಅರ್ಥ ಆಗಿಲ್ಲ ನಾನು ಹೇಳ್ತಾ ಇರೋದು ಸ್ನೇಹಿತರೆ. ಎಷ್ಟು ಚೆನ್ನಾಗಿದೆ ಕ್ವಶನ್ ನೋಡಿ. ಸೊ ಹಿಂಗೆ ನಾನು ಅದಕ್ಕೆ ಎಲ್ಲ ಲಿಸ್ಟ್ ಕೊಟ್ಬಿಟ್ಟಿದ್ದೀನಿ. ಇದುವರೆಗೆ ಏನು ಸಿಕ್ಕಿದೆ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸರ್ಕಾರದಿಂದ ಕೊಡೋದು, ಪಂಪ ಪ್ರಶಸ್ತಿ ನಮ್ಮ ಕರ್ನಾಟಕ ಸರ್ಕಾರದಿಂದ ಕೊಡೋದು. ಸೊ ಇವೆಲ್ಲ ಕೂಡ ತಿಳ್ಕೊಳ್ಳಿ. ನೆಕ್ಸ್ಟ್, ಕವಿರಾಜ ಮಾರ್ಗದಲ್ಲಿ ಉಲ್ಲೇಖವಾಗಿರುವ ಕವಿ ಯಾರು?
ವಿಮಲೋದಯ ಅಂತಕ್ಕಂಥ ಕವಿ ಒಬ್ಬರೇ ಅಲ್ಲ, ಇನ್ನೂ ಇಬ್ಬರು ಮೂರು ಜನ ಬೇಕಾದ್ರೆ ಈ ಆಪ್ಷನ್ ತೆಗ್ದ್ಬಿಟ್ಟು ಆ ಆಪ್ಷನ್ ಕೊಡ್ಬೋದು. ಹೇಳ್ತೀರಾ? ಡೀಟೇಲ್ ಆಗಿ ತಿಳ್ಕೊಬೇಕು. ಕವಿರಾಜ ಮಾರ್ಗದಲ್ಲಿ ಇವರೆಲ್ಲ ಗದ್ಯ ಕವಿಗಳು ಅಂತ ವರ್ಣಿಸ್ತಾನೆ. ಯಾರು? ವಿಮಲೋದಯ, ನಾಗಾರ್ಜುನ, ಜಯಬಂಧು, ದುರ್ವಿನೀತಾದಿ. ಅಂದ್ರೆ ಇವರೆಲ್ಲ ಕೂಡ ಪ್ರಾಚೀನ ಕನ್ನಡ ಕವಿಗಳು, ಪಂಡಿತರಲ್ಲೊಬ್ಬರಾಗಿದ್ರು, ಗದ್ಯಾಶ್ರಯ ಗುರುತು, ಗದ್ಯ ಶೈಲಿಯಲ್ಲಿ ಪಾಂಡಿತ್ಯ ಹೊಂದಿದ್ರು ಅಂತಕ್ಕಂಥದ್ದು ಈ ಕವಿರಾಜ ಮಾರ್ಗಂ ತಿಳಿಸುತ್ತೆ. ಸೊ ನಿಮಗೆ ಎಕ್ಸಾಮ್ ಅಲ್ಲಿ ಇದನ್ನೇ ಕೊಡ್ಬೇಕು ಅಂತ ಏನಿಲ್ಲ. ಇದಿಲ್ಲ ಅಂದ್ರೆ ನಾಗಾರ್ಜುನ, ಜಯಬಂಧು, ದುರ್ವಿನೀತಾದಿ ಇವರೆಲ್ಲರೂ ಕೂಡ ತಿಳ್ಕೊಳ್ಳಿ, ಯಾವ್ದು ಬೇಕಾದ್ರೂ ಕೊಡ್ಬೋದು. ನೆಕ್ಸ್ಟ್, ಕೃತಿಕಾರ ಹೊಂದಿಸಿ ಬರೀಬೇಕು. ಇದು ಈಸಿ ಇದೆ ನೋಡಿ. ತೀನಂ ಶ್ರೀಕಂಠಯ್ಯ, ಇಲ್ಲಿ ನೋಡ್ತಾ ಇದ್ದಂಗೆ ಹೇಳ್ಬೋದು ಯಾರು ಅಂತ. ಕೊಡಗಿನ ಗೌರಮ್ಮ, ಇವ್ರ ಬಗ್ಗೆನೂ ಕೂಡ ಮೊನ್ನೆ ಇತಿಹಾಸದ ಪ್ರಶ್ನೆಯಲ್ಲಿ ಬಂದಿತ್ತು KA ಎಕ್ಸಾಮ್ ಅಲ್ಲಿ. ಹೇಳಿದೆ ನಿಮಗೆ ಅಲ್ವಾ, ಗಾಂಧೀಜಿಗೆ ಸಂಬಂಧಪಟ್ಟಂತೆ. PM ಶ್ರೀಕಂಠಯ್ಯ, ಸಾರಾ ಅಬೂಬಕರ್. ತೀನಂ ಶ್ರೀಕಂಠಯ್ಯ ಅಂತ ಗೊತ್ತಿರ್ಲೇಬೇಕು ಸರ್. ಭಾರತೀಯ ಕಾವ್ಯ ಮೀಮಾಂಸೆ 1ಗೆ 4 ಇದೊಂದೇ ಆಪ್ಷನ್ ಇರೋದು, ಮತ್ತೆ ಇಲ್ಲೊಂದು ಆಪ್ಷನ್ ಇದೆ. ಸೊ ದಿಸ್ ಇಸ್ ರಾಂಗ್ ಅಂಡ್ ದಿಸ್ ಇಸ್ ರಾಂಗ್. ಅಂಡ್ ಕೊಡಗಿನ ಗೌರಮ್ಮ ಮನುವಿನ ರಾಣಿ ಅಂತಕ್ಕಂಥದ್ದು ಬರೀತಾರೆ. ಓಕೆ, ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. BM ಶ್ರೀಕಂಠಯ್ಯ ಗದಾಯುದ್ಧಂ ನಾಟಕ, ಅಂದ್ರೆ ಇವು ಗದಾಯುದ್ಧ ಏನಿದೆ ಇವ್ರದ್ದು ಬರ್ದಿದ್ರಲ್ಲ, ಸೊ ಅವ್ರದನ್ನ ಇವರು ನಾಟಕವಾಗಿ ಒಂದಷ್ಟು ಅನುವಾದ ಮಾಡ್ತಕ್ಕಂಥ. ಸಾರಾ ಅಬೂಬಕರ್ ಚಪ್ಪಲಿಗಳು ಅಂತ. ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ. ರನ್ನ ಸಾಹಸ ಭೀಮ ವಿಜಯಂ ಅಂತ ಗದಾಯುದ್ಧ ಅಂತ ಏನ್ ಬರ್ದಿರ್ತಾನೆ, ಅದನ್ನ ಆಧುನಿಕ ನಾಟಕ ರೂಪಕ್ಕೆ ತಂದದ್ದು ಗದಾಯುದ್ಧಂ ನಾಟಕ ಅಂತ ಹೇಳಿ. ಭೀರ್ಮ ಧರ್ಮೋದರ ಅಂತಿಮ ಗದಾಯುದ್ಧವನ್ನ ಇಲ್ಲಿ ಚಿತ್ರಿತ ನಾಟಕದಲ್ಲಿ ಚಿತ್ರಿಸ್ತಾ ಹೋಗ್ತಾರೆ. ಇನ್ನು ಮನುವಿನ ರಾಣಿ ಬಂದು ಕೊಡಗಿನ ಗೌರಮ್ಮ ಅವರ ಅತ್ಯಂತ ಜನಪ್ರಿಯತೆ. ಇವ್ರನ್ನ ಆಕ್ಚುಲಿ ಹೇಳ್ಬೇಕಂದ್ರೆ ಕನ್ನಡದ ಪ್ರಥಮ ಕತೆಗಾರ್ತಿ ಅಂತ ಕೂಡ ಕರಿತೀವಿ ಇವ್ರನ್ನ. 1912 ಅಲ್ಲಿ ಇವರು ಮಡಿಕೇರಿಯಲ್ಲಿ ಜನಿಸ್ತಾರೆ. ಪ್ರೀತಿ ತ್ಯಾಗದ ಕಥಾವಸ್ತುವನ್ನು ಇಟ್ಕೊಂಡು ಬರ್ದಿರ್ತಕ್ಕಂಥ, ಸ್ತ್ರೀವಾದಿ ದೃಷ್ಟಿಕೋನ ಇಟ್ಕೊಂಡು ಬರ್ದಿರ್ತಕ್ಕಂಥ ಕೃತಿ ಇದು. ಇನ್ನು ಇವರು ಈ ಕೃತಿ ಇದೆಯಲ್ಲ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇದನ್ನ ದೀಪಾ ಬಸ್ತಿ ಅವರು ಫೇಟ್ಸ್ ಗೇಮ್ ಅಂಡ್ ಇತರ ಕಥೆಗಳು ಅಂತ ಇಂಗ್ಲಿಷ್ಗೆ ಹೆಸರಿನಲ್ಲಿ, ಅಂದ್ರೆ ಅದರ್ ಸ್ಟೋರೀಸ್ ಅಂತ ಇಂಗ್ಲಿಷ್ಗೆ ಅನುವಾದಿಸ್ತಾರೆ. ದೀಪಾ ಬಸ್ತಿ ಬಗ್ಗೆ ಗೊತ್ತಿರ್ಬೇಕು ನಿಮ್ಗೆ, ತುಂಬಾ ಫೇಮಸ್ ಇವರು ಲಾಸ್ಟ್ ಇಯರ್ 2025. ಯಾರು ಹೇಳಿ ನೋಡೋಣ, ಕಮೆಂಟ್ ಮಾಡಿ. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸಾರಾ ಅಬೂಬಕರ್ ನಿಮ್ಗೆ ಗೊತ್ತೇ ಇದೆ, ಮುಸ್ಲಿಂ ಸಮಾಜದಲ್ಲಿ ಇದು ಹುಟ್ಟಿ ಮದುವೆ ಆಗಿ ಅಲ್ಲಿ ಹೆಂಗೆ ಚಿತ್ರಣ ಮಾಡ ಹೋಗ್ತಾರೆ ಕರಾವಳಿ ಕಡೆ ಇರೋರು. ಅಂದ್ರೆ ಮುಸ್ಲಿಂ ಅಲ್ಲಿ ಪಿತೃಪ್ರಧಾನ ವ್ಯವಸ್ಥೆ ಹೆಂಗಿತ್ತು ಅಂತಕ್ಕಂಥದ್ರ ಬಗ್ಗೆ, ಮಹಿಳಾ ಶೋಷಣೆಯನ್ನು ಅನಾವರಣಗೊಳಿಸ್ತಾ ಹೋಗ್ತಾರೆ. ಹೆಣ್ಣನ್ನು ಬಳಸಿ ಬಿಸಾಡಿಸೋ ವಸ್ತು ಚಪ್ಪಲಿಯಂತೆ ಅಂತಕ್ಕಂಥದನ್ನ ಅವರು ಹೇಳ್ತಾ ಹೋಗ್ತಾರೆ ಈ ಒಂದು ಚಪ್ಪಲಿ ಅನ್ನೋಕೊಂತ ಕೃತಿಯಲ್ಲಿ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಎಷ್ಟು ಚೆನ್ನಾಗಿ ಎಲ್ಲ ಕೃತಿಗಳು ಇಂಪಾರ್ಟೆಂಟ್ ಕೃತಿಗಳ. ಹಂಗೆ ಎಲ್ಲ ಕೃತಿಗಳ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಸ್ನೇಹಿತರೆ. ಮಾಡಿದಿನ್ನೋ ಮಹಾರಾಯ ಕಾದಂಬರಿ ಕರ್ತೃ ಯಾರು? ತುಂಬಾ ಜನ ಬೇರೆ ಬೇರೆದ್ ಬರ್ದಿದ್ದಾರೆ. ಅದ ಕಾದಂಬರಿ ಅಂತ ತಗೊಂಡಾಗ MS ಪುಟ್ಟಣ್ಣಯ್ಯ. ಯಾರು ಸರ್ MS ಪುಟ್ಟಣ್ಣಯ್ಯ? ಮೈಸೂರು ಸೂರ್ಯನಾರಾಯಣ ಭಟ್ ಪುಟ್ಟಣ್ಣಯ್ಯ. ಯಾರು ಸರ್ MS ಅಂದ್ರೆ? ಮೈಸೂರು ಸೂರ್ಯನಾರಾಯಣ ಭಟ್ ಪುಟ್ಟಣ್ಣಯ್ಯ. ಓಕೆ, ಯಾರು ಇವರು ಹೇಳ್ತೀರಾ? 19ನೇ ಶತಮಾನ ಮೈಸೂರು ಸೀಮೆಯಲ್ಲಿ ಜನನ. ಈ ಕಥಾಂಧರ ಇದು ಮಾಡಿದಿನೋ ಮಾರಾಯ ಅಂತಕ್ಕಂಥ ಕರ್ಮ ಸಿದ್ಧಾಂತ ಬಗ್ಗೆ, ನಿನ್ ತಪ್ಪಿಗೆ ನಿನ್ ಶಿಕ್ಷೆ ಅಂತಕ್ಕಂಥದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಗ್ರಾಮೀಣ ಕೇಂದ್ರಿತದಲ್ಲಿ ಇಟ್ಕೊಂಡು ಬರೆದಿರ್ತಕ್ಕಂಥ ಕಾದಂಬರಿ. ತುಂಬಾ ವಿಶೇಷತೆ ಇದೆ. ಇಲ್ಲಿ ಅರುಂಧಮನ ಕಥೆ ಬರುತ್ತೆ. ಸೊ ಅವೆಲ್ಲ ತುಂಬಾ ಡೀಟೇಲ್ ಬೇಕಾಗಿಲ್ಲ. ಸೊ ಇದು ಯಾರು ಬರ್ದಿದ್ದು? MS ಪುಟ್ಟಣ್ಣಯ್ಯ. ಫೈನ್. ಯಾವ್ದಿದು? ಕಾದಂಬರಿ. ಚತ್ತಾಣ ಎಂಬ ಕಾವ್ಯ ಪ್ರಕಾರದ ಬಗ್ಗೆ ನೋಡಿ, ಇದು 2-3 ಕಡೆ ಕೇಳಿದ್ದ. ಚತ್ತಾಣ ಬೆಂದಂಡೆ ಅಂತ ಇನ್ನೊಂದ್ ಕಡೆ ಕೇಳಿದ್ದ. 2 ಕಡೆ ಬಂದಿತ್ತು, KPSC ಬಂದಿತ್ತು, KA ಬಂದಿತ್ತು. ಇದು ಎಲ್ಲಿ ಕಾವ್ಯ ಪ್ರಕಾರದ ಬಗ್ಗೆ ಉಲ್ಲೇಖ ಎಲ್ಲಿ ಬರುತ್ತೆ ಅಂತಂದ್ರೆ ಕವಿರಾಜ ಮಾರ್ಗದಲ್ಲಿ ಬರುತ್ತೆ ಸ್ನೇಹಿತರೆ. ಓಕೆ, ಚತ್ತಾಣ ಬೆಂದಂಡೆ ಅಂದ್ರೆ ಏನು? ಚತ್ತಾಣ ಬೆಂದಂಡೆ ಅಂದ್ರೆ ಸಾಹಿತ್ಯ ಪ್ರಕಾರ ಅಂತ. ಅಂದ್ರೆ ಇದು ತುಂಬಾ ಲಕ್ಷಣ ಅಂದ್ರೆ ಎಲ್ಲೂ ಇದ್ರ ಬಗ್ಗೆ ನಮ್ಗೆ ಕೃತಿಗಳು ಲಭ್ಯವಿಲ್ಲ ಈ ರೀತಿ ಸಾಹಿತ್ಯ ಪ್ರಕಾರದ್ದು. ಬಟ್ ಲಕ್ಷಣ ಗ್ರಂಥಗಳ ಆಧಾರದ ಮೇಲೆ ಊಹಿಸಲಾಗಿದೆ ಅಂತ. ಅಂದ್ರೆ ಈ ಬೆಂದಂಡೆ ಅಂತಕ್ಕಂಥದ್ದು ಏನು ಅಂದ್ರೆ ಹಾಡು ಹಬ್ಬ, ಪಾಡು ಹಬ್ಬ ಅಂತ ದೇಸಿ ವಾಕ್ಯಗಳು, ವೀಣೆ ಇಲ್ಲದೆ ಇತರ ದೇಸಿ ಅಂದ್ರೆ ದೇಶೀಯ ಛಂದಸ್ಸು ಅಂತ ಕರೀತಾರೆ. ಸೊ ಅದು ಒಂದು ಬೆಂದಂಡೆ ಅಂದ್ರೆ ವೈದಂಡಿಕ ಅಂತ ಕೂಡ ಕರಿತೀವಿ. ಚತ್ತಾಣ ಅಂತಕ್ಕಂಥದ್ದು ಇದೆ. ಗದ್ಯ ಪದ್ಯಗಳ ಮಿಶ್ರಣ ಅಂದ್ರೆ ಚಂಪುಕ್ಕಿಂತ ಮುಂಚೆ ಇದ್ದಿದ್ದು, ಏನೋ ನಾವು ಚಂಪು ಅಂತ ಏನ್ ಕರಿತೀವಲ್ಲ, ಅದಕ್ಕಿಂತ ಮುಂಚೆ ಬೇರೆ ತರನೇ ಇತ್ತು ಗದ್ಯ ಪದ್ಯಗಳ ಮಿಶ್ರಣ ಅಂತ, ಅದನ್ನ ಚತ್ತಾಣ ಅಂತ ಕರೀತಾರೆ ಅಂತ. ಇದು ಕವಿರಾಜ ಮಾರ್ಗನ ಕಾರಣ ಕಾಲದಲ್ಲಿ ಹೆಚ್ಚು ಪ್ರಸಿದ್ಧವಾಗಿದ್ದವು ಅಂತ ಹೇಳಿ ಈ ಸಾಹಿತ್ಯ ಪ್ರಕಾರಗಳು. ಕೇಳ್ತೇನೆ, ಚತ್ತಾಣ ಬೆದಂಡೆ, ಸರಿ ಬೆಂದಂಡೆ ಅಲ್ಲ ಬೆದಂಡೆ. ಓಕೆ, ಬೆದಂಡೆ. ಸೊ ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ನೋಡಿ. ಚತ್ತಾಣ ಕೇಳಿದನ್ ಕೂಡ 2 ಕೇಳಿದಾನೆ, KPSC ಕೇಳಿದಾನೆ. ಯಾವ್ದು ಬೇಕಾದ್ರೆ ಎಕ್ಸಾಮ್ ಅಲ್ಲೂ ಕೇಳಬಹುದು ಸ್ನೇಹಿತರೆ. ನೆಕ್ಸ್ಟ್, ಶೂರಸೇನ ಚರಿತ್ರೆ ಡ್ಯಾಶ್ ನಾಟಕದ ಅನುವಾದ ಹೇಳ್ತೀರಾ? ಓಕೆ, ಇಲ್ಲಿ ನಾಟಕದ ಅನುವಾದ ಕೇಳ್ದ. ಹ್ಯಾಮ್ಲೆಟ್ ಅಲ್ಲ, ಟೆಂಪೆಸ್ಟ್ ಅಲ್ಲ, ಒಥೆಲೋ ಅಲ್ವಾ, ಶೇಕ್ಸ್ಪಿಯರ್ ಒಥೆಲೋ. ಇಲ್ಲಿ ಯಾರು ಅನುವಾದ ಮಾಡಿದ್ರು ಅಂತ ಅದನ್ನು ಕೇಳ್ಕೊಳ್ಬೇಕು. ಯಾರು ಮಾಡಿದೀಯ ಅನುವಾದ?
ನಾಟಕ ಶೂರಸೇನ ಚರಿತ್ರೆ ಹೇಳ್ತೀರಾ? ಅಭಿನವ ಹೇಳ್ತೀವಿ ನಾವು. ಯಾರು ಅವರು? ಅಭಿನವ ಕಾಳಿದಾಸ ಯಾರು ಸರ್? ಬಸಪ್ಪ ಶಾಸ್ತ್ರಿಗಳು. ಬಸಪ್ಪ ಶಾಸ್ತ್ರಿಗಳು ವೆರಿ ಇಂಪಾರ್ಟೆಂಟ್. ಇದೊಂದೇ ಅಲ್ಲ, ಅವ್ರು ತುಂಬಾ ಮಾಡಿದ್ದಾರೆ ಸಂಸ್ಕೃತದಿಂದ ಬೇರೆ ಬೇರೆ ಕಡೆಯಿಂದ. ಇಂಗ್ಲಿಷಿಂದ ಶೇಕ್ಸ್ಪಿಯರ್ ಮಹಾಕವಿಯ ಒಥೋಲ ನಾಟಕವನ್ನು ಶೂರಸೇನ ಚರಿತ್ರೆ ಎಂಬ ಹೆಸರು ರೂಪಾಂತರಿಸಿದ್ದಾರೆ. ಓಕೆ, ಇಲ್ಲಿ ಕೊಟ್ಟಿದ್ದೀನಿ, ಬೇರೆ ಬೇರೆದು ಕೂಡ ನೋಡ್ಕೊಳ್ಳಿ. ನಾಟ್ ದಟ್ ಮಚ್ ಇಂಪಾರ್ಟೆಂಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಲ್ಲ? ಫೈನ್. ನೆಕ್ಸ್ಟ್ ಹೋಗೋಣ. ವಿಗಡ ವಿಕ್ರಮರಾಯ ಕೃತಿಯ ಸಾಹಿತ್ಯ ಪ್ರಕಾರ ಯಾವುದು? ಯಾರು ಬರೆದ್ರು ಅಂತ ಕೇಳಬಹುದು. ಯಾರು ಬರೆದಿದ್ದು ಹೇಳಿ ನೋಡೋಣ, ಯಾರು ಅಂತ. ಕಾದಂಬರಿನ ಅಲ್ಲ, ಕವನ ಸಂಕಲನ ಅಲ್ಲ, ನಾಟಕನ? ಎಸ್, ನಾಟಕ. ಯಾರು ಬರೆದಿದ್ದು? ಎಸ್ ಹೇಳಿ ಸ್ನೇಹಿತರೆ. ವೆಂಕಟಾದ್ರಿ ಅಯ್ಯರ್, ANS. ಸಂಸ ಅಂತ ಕರಿತೀವಿ, ತುಂಬಾ ಸಲ ಕೇಳಿದಾನೆ ಇದನ್ನ. ಸಂಸ ಐತಿಹಾಸಿಕ ನಾಟಕ, ಯಾಕೆಂದ್ರೆ ಇವ್ರನ್ನ ಚಾರಿತ್ರಿಕ ನಾಟಕಗಳ ಪಿತಾಮಹ ಅಂತ ಕರಿತೀವಿ. ಯಾರನ್ನ? ಸಂಸನ. ಇಲ್ಲೆಲ್ಲ ಕೊಟ್ಟಿದ್ದೀನಿ ನೋಡಿ, ಸಂಸ ಚಾರಿತ್ರಿಕ ನಾಟಕಗಳ ಪಿತಾಮಹ ಅಂತ ಕರಿತೀವಿ ಇವರು ಸಂಸನ. ಮೈಸೂರು ಮಹಾರಾಜ ಆಸ್ಥಾನದ ಇತಿಹಾಸನ ಆಧರಿಸಿದ ಕೃತಿ ಇದು. ದಳವಾಯಿನೊಬ್ಬನ ಅಧಿಕಾರ ದಾಹದ ಬಗ್ಗೆ ಹೇಳ್ತಾ ಹೋಗುತ್ತೆ, ಭ್ರಷ್ಟಾಚಾರದ ಬಗ್ಗೆ ಹೇಳ್ತಾ ಹೋಗುತ್ತೆ. ಇವರು ನಾಟಕ ಬರೀತಿದ್ದು ಯಾವ ರೀತಿ ಅಂತಂದ್ರೆ ಚಾರಿತ್ರಿಕ ಇಟ್ಕೊಂಡು, ಐತಿಹಾಸಿಕತೆಯನ್ನು ಇಟ್ಕೊಂಡು, ಚರಿತ್ರೆಗಳನ್ನ ಇಟ್ಕೊಂಡು. ಹಾಗಾಗಿ ಚಾರಿತ್ರಿಕ ನಾಟಕಗಳ ಪಿತಾಮಹ ಕೇಳಿದಾನೆ ಎಕ್ಸಾಂಪಲ್ ಸ್ನೇಹಿತರೆ. ಸಂಸ ಯಾರು ಸಹ? ವಿಗಡ ವಿಕ್ರಮ ಸಂಸ. ಯಾರು ಸಂಸ ಅಂದ್ರೆ? AN ಸ್ವಾಮಿ ವೆಂಕಟಾದ್ರಿ ಅಯ್ಯರ್. ಜನ್ನನ ಯಶೋಧರ ಚರಿತ್ರೆ ಕಾವ್ಯ ನಿಮ್ಗೆ ಹೇಳಿದ್ನಲ್ಲ, ಈ ತರ ಕೇಳ್ತಾನೆ. ಯಶೋಧರ ಚರಿತ್ರೆ ಯಾವ್ದ್ರಲ್ಲಿದೆ? ಷಟ್ಪದಲ್ಲಿದೆ, ಕಂದದಲ್ಲಿದೆ. ಇವೆರಡಲ್ಲಿ ಒಂದು ಯಾವ್ದು ಅಂತ ಹೇಳಿ ನೋಡೋಣ. ಸುಮ್ನೆ ಆಕ್ಚುಲಿ ಇದು ಪ್ರಮುಖವಾಗಿ ಷಟ್ಪದಿ ಮತ್ತೆ ಕಂದ ಪದ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಹಳೆಗನ್ನಡ ಪ್ರಸಿದ್ಧ ಚಂಪು ಶೈಲಿಯಲ್ಲಿದೆ. ಚಂಪು ಅಂತ ಯಾಕೆ ಇರ್ತೀವಿ? ಕಂದ ಪದ್ಯನೂ ಇದೆ, ಷಟ್ಪದಿಯಲ್ಲೂ ಇದೆ ಅಂತ. ಎರಡನ್ನೂ ಮುಖ್ಯವಾಗಿ ಒಳಗೊಂಡಿರ್ತಕ್ಕಂಥದ್ದು ಅಂತ. ಇದನ್ನ ನಾನು ನಿಮಗೆ ಹೋಮ್ವರ್ಕ್ ಅಂತ ಕೊಡ್ತೇನೆ. ಯಾವ್ದು ಕಮೆಂಟ್ ಮಾಡಿ. ಆಪ್ಷನ್ 1 ಆಪ್ಷನ್ 3 ಹೋಮ್ವರ್ಕ್ ಅಂತ ಕೊಡಿ. ನೆಕ್ಸ್ಟ್, ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಈ ಮೇಲಿನ ಕವನ ರಚಿಸಿದವರು ಯಾರು? ಇದು ನಿಮಗೆ ಇದರಲ್ಲೂ ಫಿಲಮ್ ಆಗಿದೆ. ಯಾರು? ಕಲ್ಪನಾ ಯಾವ್ದು ಸರ್ ಅದು? ಫಿಲಮ್ ಹೆಸರು ನಪ್ಕ ಬರ್ತಲ್ಲ, ದಾರಾ ಬೇಂದ್ರೆ ಅಲ್ವಾ? ಫಿಲಮಲ್ಲಿ ಹಾಡಿದೆಯಲ್ಲ. ನೆಕ್ಸ್ಟ್, ಪ್ರಸವನೀಗಲೇ ತೊರೆದು ಬಿಡುವುದೇ ನಿಶ್ಚಯಂ ಎಂದು ಹೇಳಿ ಪ್ರಾಸವನ್ನು ತಿಳಿಸಿದವರು ಯಾರು? ಅಂದ್ರೆ ಪ್ರಾಸಗಳಿಂದ ಯಾಕೆ ಮಾಡ್ಬೇಕು, ಪ್ರಾಸನೇ ಬೇಡ ಅಂತ ಹೇಳಿ ಎದ್ ಕೂತ್ಕೊಂಡು ಅವರು ಹೇಳ್ತಾರೆ. ಯಾರು ಅಂದ್ರೆ ಶಿವರುದ್ರಪ್ಪನೂ ಅಲ್ಲ, ಕುವೆಂಪುನೂ ಅಲ್ಲ, M. ಗೋವಿಂದ ಪೈ. 1911ರಲ್ಲಿ ಒಂದು ತಿಂಗಳು ಬರೋಡದಲ್ಲಿ ಅವ್ರು ಇರ್ತಾರೆ. ಆಗ ಮುಂಜಾನೆ ಮಾಳಿಗೆಯಲ್ಲಿ ಶಪಥಗೈತಾರೆ, ಅಡತ್ತಾಗಿ ಅದು. ಓಕೆ, ನೋಡೇ ಬಿಡ್ತೀನಿ. ಮೀನಾಮೇಷ ಮಾಡದೆ ಬೇಡ, ಪ್ರಾಸವನೀಗಲೇ ತೊರೆದು, ಪ್ರಾಸ ಬೇಡವೇ ಬೇಡ ಅಂತೇಳಿ ಬಿಡದ ನಿಶ್ಚಯ ಎಂದೇಳಿ ಪ್ರಾಸ ಬಿಟ್ಟು ಬರೆಯಲು ನಿಶ್ಚಯಿಸ್ತಾರೆ. ಯಾರು? ಗೋವಿಂದ ಪೈಗಳು. ನೆಕ್ಸ್ಟ್, ಯತಿ ವಿಲಂಘನ. ಇದು ಪದೇ ಪದೇ ಬಂದಿದೆ, 2 ಸಲ ಬಂದಿದೆ ಎಕ್ಸಾಮ್ ಅಲ್ಲಿ. ಇದು ವಿಶಿಷ್ಟ ಲಕ್ಷಣಗಳನ್ನು ಯತಿ ವಿಲಂಘನ. ಯತಿ ಇಲ್ಲ ಅಂತ, ಓಕೆ, ಒಂದು ಭಂಗ ಅಂತ. ಯತಿ ಭಂಗ ಅಂತ, ವಿಲಂಘನ ಅಂದ್ರೆ ಯತಿ ಭಂಗ. ಯತಿ ಅಂದ್ರೆ ಏನ್ ಹೇಳ್ತೀರಾ? ಕೇಶಿರಾಜ ಇದು. ಓಕೆ, ನಾಗವರ್ಮ ಅಲ್ಲ, ಭಟ್ಟಳಂಕನೂ ಅಲ್ಲ, ಕೇಶಿರಾಜ. ಏನ್ ಹೇಳಿ ಶಬ್ದವಣಿ ದರ್ಪಣದಲ್ಲಿ ಬರುತ್ತೆ ಯತಿ ವಿಹಂಗನ ಅಂತ ಹೇಳಿ. ಯತಿ ಭಂಗ ಅಂತ ಅಂದ್ರೆ ಉಸಿರು ತೆಗೆದುಕೊಳ್ಳಲು ವಿರಾಮ ಏನಿದೆಯಲ್ಲ ಪದ್ಯವನ್ನು ಹೇಳುವಾಗ, ಯತಿ ವಿಲಂಘನ ಅಂದ್ರೆ ಯತಿ ಭಂಗ ಅದಿಲ್ಲ ಅಂತ ಹೇಳಿ. ಓಕೆ, ನೆಕ್ಸ್ಟ್, ಕೃತಿ ಮತ್ತೆ ಕೃತಿಕಾರಗಳನ್ನು ಹೊಂದಿಸಿ ಬರೀಬೇಕು. ನನಸಾಗದ ಕನಸು ಹಿಂತಿರುಗಿ ನೋಡಿದಾಗ ಉರಿ ಬರಲಿ ಸಿರಿ ಬರಲಿ ಗೌರ್ಮೆಂಟ್ ಪ್ರಮಾಣ. ಇದು ಕೂಡ ಇದೆ. ಗೌರ್ಮೆಂಟ್ ಪ್ರಮಾಣ ಅಂತ ಗೊತ್ತಿರುತ್ತೆ. ಯಾರು ಸರ್? ಅರವಿಂದ ಮಾಲಗತ್ತಿ. ಇಲ್ಲಿ ಕರೆಕ್ಟ್ ಆಗಿ ಮ್ಯಾಚ್ ಮಾಡ್ಬಿಟ್ಟಿದ್ದಾನೆ. ಓಕೆ, ಈಗ ಇಲ್ಲಿದೆ ಎಲ್ಲಾ ಕಡೆ ಇದೆ. ಒಂದು ಆಪ್ಷನ್ ಕಾನ್, 3ನೇದು. ಇನ್ನು ನನಸಾಗದ ಕನಸು ತುಂಬಾ ಇಂಪಾರ್ಟೆಂಟ್. ಅದು ಯಾರು ಸರ್? ಕಡಿದಾಳ್ ಮಂಜಪ್ಪ. ಹಿಂತಿರುಗಿ ನೋಡಿದಾಗ ತಾರಾಸು. ಉರಿ ಬರಲಿ ಸಿರಿ ಬರಲಿ RC ಹಿರೇಮಠ್. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಇದರಲ್ಲಿ ನನಸಾಗದ ಕನಸು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಕಡಿದಾಳ್ ಮಂಜಪ್ಪನ ಆತ್ಮಕಥೆ ಅದು. ಓಕೆ, ಹಿಂತಿರುಗಿ ನೋಡಿದಾಗ ತಾರಾಸು ಅವ್ರದ್ದು, ತಾರಾ ಸುಬ್ರಹ್ಮಣ್ಯ ಅವರ ಕೃತಿ. ಉರಿ ಬರಲಿ ಸಿರಿ ಬರಲಿ ಎಂಬುದು ಡಾಕ್ಟರ್ RC ಹಿರೇಮಠ ಅವರ ಕೃತಿ. ಒಂದು ಜೀವನ ಚರಿತ್ರೆ, ಇದು ಬಯೋಗ್ರಫಿ ಆಗಿದೆ. ಗೌರ್ಮೆಂಟ್ ಬ್ರಾಹ್ಮಣ ಡಾಕ್ಟರ್ ಅರವಿಂದ ಮಾಲ್ಗತ್ತಿ ಅವರ ಆತ್ಮಕಥೆ ಕೂಡ ಹೌದು. ಇದು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ನಾನು ಯಾಕೆ ರೌಂಡ್ ಮಾರ್ಕ್ ಮಾಡ್ತೇನೆ ಇದನ್ನ? ಇದು ವೆರಿ ಇಂಪಾರ್ಟೆಂಟ್. ಕೇಳಬಹುದು ಬೇಕಾರೆ. ಡಾಕ್ಟರ್ ಅರವಿಂದ್ ಮಾಲ್ಗತ್ತಿ ಅವರ ಆತ್ಮಕಥೆ ಯಾವುದು? ಗೌರ್ಮೆಂಟ್ ಬ್ರಾಹ್ಮಣ. ಆಪ್ಷನ್ ಅಲ್ಲಿ ನಿಮ್ಗೆ ಬೇರೆ ಕೊಡ್ಬೋದು, ಅವ್ರದ್ದು ಇನ್ನೊಂದು ಬೇರೆ 2-3 ಕೃತಿ ಸೇರಿಸ್ಕೊಡ್ಬೋದು. ಹಾಗೆ ಕಡಿದಾಳ ಮಂಜಪ್ಪನ ಅವ್ರದ್ದು ಕೇಳ್ಬೋದು. ನಿಮಗೆ ಅರ್ಥ ಆಗ್ತಿದೆಯಲ್ಲ? ಫೈನ್ ಸರ್. ಎಸ್, ನೆಕ್ಸ್ಟ್ ಬರ್ತೇನೆ. ಲಾವಣಿಗಳನ್ನು ಸಂಗ್ರಹಿಸಿ ಪ್ರಕಟಿಸಿದ ಪ್ರಮುಖ ಪಾಶ್ಚಾತ್ಯ ವಿದ್ವಾಂಸ. F. ಕಿಟ್ಟಲ್, ಜಾನ್ F. ಕ್ಲೀಟ್, BL ರೈಸ್ ಅಂತೂ ಅಲ್ವೇ ಅಲ್ಲ. ಯಾಕಂದ್ರೆ ಅವರು ಪಿತಾಮಹ ಬೇರೆ. ಇಲ್ಲಿ ಜಾನ್ F. ಕ್ಲೀಟ್ ಇಸ್ ದ ರೈಟ್ ಆನ್ಸರ್. EP ರೈಸ್ ಅಲ್ಲ.
ಓಕೆ, ಇದು ಲಾವಣಿ ಅಂತಕ್ಕಂಥ ಹತ್ರ ಜನಪ್ರಿಯ ಸಂಗೀತ ನೃತ್ಯ ಪ್ರಕಾರ ಕರ್ನಾಟಕದ ಉತ್ತರ ಭಾಗ, ಅಂದ್ರೆ ಉತ್ತರ ಕರ್ನಾಟಕ, ಮಹಾರಾಷ್ಟ್ರ, ದಕ್ಷಿಣ ಮಧ್ಯಪ್ರದೇಶ ಇಲ್ಲೆಲ್ಲ ನಾವು ನೋಡ್ತೀವಿ ಇದನ್ನು ತಮಿಳುನಾಡಲ್ಲಿ. ಓಕೆ, ಲಾವಣಿ ಅಂತ. ನೆಕ್ಸ್ಟ್, ಗ್ರೀಕ್ ದುರಂತ ನಾಟಕಗಳ ಪ್ರಭಾವಕ್ಕಾಗಿ ರಚನೆಯಾದ ನಾಟಕ. ಗ್ರೀಕ್ ದುರಂತ ನಾಟಕಗಳಿಗೆ ಪ್ರಭಾವಗೊಳಗಾಗಿ ರಚನೆಯಾದ ನಾಟಕ ಯಾವುದು? ಸಾಯೋ ಆಟನ? ಇಲ್ಲ. ಬೆರಳಿಗೆ ಕೊರಳು ಇಂಪಾರ್ಟೆಂಟ್, ಆದ್ರೆ ಇದು ಅಲ್ಲ. ಅಶ್ವತ್ಥಾಮ ಇಸ್ ದ ರೈಟ್ ಆನ್ಸರ್. ಬೆರಳಿಗೆ ಕೊರಳು ಯಾರು ಬರ್ದಿರಲಿ? ಕುವೆಂಪು ಇದನ್ನು ಬರ್ದಿದ್ದು. ಈ ಕ್ವಶನ್ ರೈಟ್ ಆನ್ಸರ್ ಆಪ್ಷನ್ 3. ಓಕೆ, ಬೆರಳಿಗೆ ಕೊರಳು ಇಂಪಾರ್ಟೆಂಟ್, ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಕಾಕನಕೋಟೆ ಇಂಪಾರ್ಟೆಂಟ್. ಅಶ್ವತ್ಥಾಮ ಯಾರು ಬರ್ದಿರಲಿ? BM ಶ್ರೀ ರಚಿತ ನಾಟಕ. ಸಾಹಿತ್ಯದ ಮೊಟ್ಟ ಮೊದಲ ರುದ್ರ ನಾಟಕ. ಗ್ರೀಸ್ ದೇಶದ ಮಹಾನಾಟಕದಲ್ಲಿ ಒಬ್ಬನಾದ ಸಾಫ್ಲೋಕಿಸ್ ರಚಿತ ಏಜಾಕ್ಸ್ ನಾಟಕ ಸ್ಫೂರ್ತಿಯಿಂದ ರಚಿತೆಯಾದ ನಾಟಕ ಅಶ್ವತ್ಥಾಮ. ಓಕೆ, ಅದ್ರಲ್ಲಿ ಯಾರಿದ್ದ, ಏನು, ಅಶ್ವತ್ಥಾಮನ್ ಕಥೆ ಏನು, ಮಹಾಭಾರತದಲ್ಲಿ ದುರ್ಯೋಧನ ಆದಿ ಅಂತಂದ್ರೆ ಕೌರವರನ್ನ ಇದಾದಾಗ ಎಲ್ಲ ಸಾಧಿಸಿದಾಗ ಅವನು ನುಗ್ತಾನೆ, ರಾತ್ರಿ ಪಶು ಮಕ್ಕಳು ಎಲ್ಲರನ್ನು ಸಾಯಿಸ್ತಾನೆ, ಆಮೇಲೆ ಜ್ಞಾನೋದಯ ಆಗುತ್ತೆ, ಆತ್ಮಹತ್ಯೆ, ಈ ತರದೆಲ್ಲ ದುರಂತ ನಾಟಕ ಇದೆ. ಬೆರಳಿಗೆ ಕೊರಳು ಕೂಡ ತುಂಬಾ ಇಂಪಾರ್ಟೆಂಟ್. ಇದು ಕುವೆಂಪು ಅವರ ನಾಟಕದಲ್ಲಿ ಒಂದು, ಇದು ಏಕಲವ್ಯನ ಕಥೆನ ಆಧರಿಸಿದೆ. ಓಕೆ ಫೈನ್ ಸರ್. ಓಕೆ, ಗೋಪಾಲಕೃಷ್ಣ ಅಡಿಗರು ತರುತ್ತಿದ್ದ ಪತ್ರಿಕೆ ಹೆಸರೇನು? ಜೀವನ, ಸಾಕ್ಷಿ, ವಸಂತ, ಪ್ರಜಾವಾಣಿ. ಗೋಪಾಲಕೃಷ್ಣ ಅಡಿಗರು ಪತ್ರಿಕೆಯನ್ನ ತರ್ತಾ ಇದ್ರು. ಯಾವ್ದದು ಹೇಳ್ತೀರಾ? ಸಾಕ್ಷಿ ಇಸ್ ದ ರೈಟ್ ಆನ್ಸರ್. ಸಾಕ್ಷಿ. ಓಕೆ, ಇನ್ನು ಗೋಪಾಲಕೃಷ್ಣ ಅಡಿಗರ ಬಗ್ಗೆ ಗೊತ್ತಿರಬೇಕು. ಅವರಿಗೆ ಕಬೀರ್ ಸಮ್ಮಾನ ಸಿಕ್ಕಿದೆ. ಕೇರಳದ ಕುಮಾರ ಆಸಾನ ಇದೆ. ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಆಗಿದ್ರು ಅವರು, 51ನೇದು. ರಾಜ್ಯ ಸಾಹಿತ್ಯ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೂಡ ಸಿಕ್ಕಿದೆ. ಓಕೆ, ಸೊ ಅವ್ರಿಗೆ ಪ್ರಮುಖವಾದ ಕೃತಿಗಳನ್ನು ಕೊಟ್ಟಿದ್ದೀನಿ. ಹೇಳ್ತಾನೆ ಇವರು ಅಡಿಗರದು ಕೃತಿಗಳು ಕೊಟ್ಟಿದ್ದೀನಿ. ಕಟ್ಟುವ ನಾವು, ನಡೆದು ಬಂದ ದಾರಿ ಆಗಿರ್ಬೋದು. ಓಕೆ ಫೈನ್. ಓಕೆ ಸರ್, ಒಂದಷ್ಟು ಇಂಪಾರ್ಟೆಂಟ್ ಡಿಸ್ಕಸ್ ಮಾಡಿದೀನಿ. ನಾವು ಈ ತರ ಮ್ಯಾರಥಾನ್ ವಿಡಿಯೋಗಳನ್ನ ಮಾಡಿದೀವಿ ಸ್ನೇಹಿತರೆ. ನಾ ಇವೆಲ್ಲ ಪಾರ್ಟ್ 1, ಪಾರ್ಟ್ 2 ಮತ್ತೆ ಥಿಯರಿ ಕ್ಲಾಸ್ ಎಲ್ಲ ಲಿಂಕ್ ಗಳನ್ನ ಕೊಡ್ತೀನಿ. ಇವೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಇಷ್ಟ ಆಗಿದೆ ಅನ್ಕೊಡ್ತೀನಿ. ಇಷ್ಟ ಆಗಿದೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲಿಂಕ್ಗಳು, ಪ್ಲೇ ಲಿಸ್ಟ್ ಅದೆಲ್ಲ ನಾವು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂದ್ರೆ ಅಲ್ಲಿ ಕೂಡ ನಾವು ಶೇರ್ ಮಾಡ್ತಾ ಇರ್ತೀವಿ, ಮತ್ತೆ ಎಕ್ಸಾಮ್ ರಿಲೇಟೆಡ್ ಇನ್ಫಾರ್ಮೇಶನ್ಸ್ ಗಳನ್ನ ಕೊಡ್ತಾ ಇರ್ತೀವಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.